ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಗೌರಿ ಗಣೇಶ ಹಬ್ಬದಂದು ರಾಜ್ಯಾದ್ಯಂತ ತೆರೆ ಕಾಣಲಿರುವ ಡಾಲರ್ಸ್ಪೇಟೆ ಚಿತ್ರದ ಟ್ರೇಲರ್ ಹಾಗೂ ಚಿತ್ರದ ನಾಯಕ ನಟ ಕುಶಾಲ್ ರವರಿಂದ ಚಿತ್ರದ ಬಗ್ಗೆ ಮಾಹಿತಿ. ಬಂದು ಕ್ಯಾಶ್ ತಗೊಂಡು ಲೋಕಲ್ ಆಗಿದ್ದ ಮುಖ ನೋಡಿದ್ರೆ ಲೋಕಲ್ ಅಲ್ಲ ಅನ್ಸುತ್ತೆ. ನನಗೆ ದಸರಾದಲ್ಲಿರೋ ಆನೆಯಾಗ ಕಾಸಿಲ್ಲ. ಅಂಬಾರಿ ಒಳಗಡೆ ಕೂತ್ಕೊಳ್ಳೋ ರಾಜ್ಯ ಆಗಕ್ಕೆ ಇಷ್ಟಪಡ್ತೀನಿ. ಯಾರು ಕಳಿಸ್ತೀನಿ ರಾಜ ನಿಮಗೆ 5 ಲಕ್ಷ ಬೇಕು ಅಂತ ನಿಮ್ ಫ್ರೆಂಡ್ ಹತ್ರ ಕೇಳ್ತಿದ್ದೀನ. ನಾನೇ ಕೇಳಿಸ್ಕೊಂಡಿದ್ದೀನಿ. ಏನು ರೀಸಸ್ಕೊಳ್ತೀವೋ ನಿಮ್ಮ ನಂಬುವಂತೆಲ್ಲ ಬಿಟ್ಟು ಹೋಗಿದ್ದು. ಕೇರ್ಲೆಸ್ ಮಾಡಿ ನನಗೆ ಬೇಡ ವಸ್ತು ಆಟ ಅಲ್ಲ. ಮಾಡ್ಕೊಂಡು ಹೊಡಿಯೋದು ಅಡ್ಡಾಡ್ಸ್ಕೊಂಡು ಹೊಡಿಯೋದು ಎರಡು ನಂಗೆ ಗೊತ್ತು. ಆತ್ಮೀಯ ಇನ್ನೊಂದ್ಸಲ ಅಲ್ದ ಬಿಸ್ಕೊಂಡು ಡಾಲರ್ಸ್ಪೇಟೆಗೆಲ್ಲ ಒಂದ್ಸಲ ಹೇಳಿ. ಖುಷಿ ಆಗ್ತಾ ಇದೆ. ಮಂಡ್ಯ ನನ್ನ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಮಂಡ್ಯ ಹುಡುಗನ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಮಂಡ್ಯ ಜನ. ನನ್ಗೆ ಥಿಯೇಟ್ರಿಗೆ ನಾನು ಇವಾಗ ಹೊಸ ಮಾಡ್ತಾರೆ, ಅದು ಫ್ಯಾನ್ ಬೇಸ್ ಇಲ್ಲ. ಇವಾಗ ಜನ ಥಿಯೇಟ್ರಿಗೆ ಬಂದ್ರೆ ಮಂಡ್ಯ ಹುಡುಗ ಪ್ರೀತಿ ಮೇಲೆ ಬರೋದು, ಅದ್ ಬಂದೇ ಬರ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಅದರಿಂದ ಒಂದು ಮಂಡ್ಯದಲ್ಲಿ ಒಂದು ಒಳ್ಳೆ ಥಿಯೇಟರ್ ಓಪನಿಂಗ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಚೆನ್ನಾಗಾಗುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ದೀನಿ. ಇದು ಡಾಲರ್ಸ್ಪೇಟೆ ಅಂತ ಸಿನಿಮಾ ಅಂದ್ರೆ ಒಂದು ಏರಿಯಾ ತರ ಬಂದು ಕ್ರಿಯೇಟ್ ಮಾಡಿರೋದು. ಅಲ್ಲಿ ಒಂದು ಬ್ಯಾಂಕ್ ಅಲ್ಲಿ ಒಂದು ಸಮಥಿಂಗ್ ಗ್ಲಿಚ್ ಹ್ಯಾಪನ್ ಆಗುತ್ತೆ, ಒಂದು ತೊಂದರೆ ಆಗುತ್ತೆ, ಅದರಿಂದ ಕಥೆಗಳು ಸೃಷ್ಟಿ ಆಗುತ್ತೆ. ಇದರಲ್ಲಿ ಒಂದು ಹಲವಾರು ಕ್ಯಾರೆಕ್ಟರ್ಗಳು ಬರುತ್ತೆ. ಒಂದು ಕ್ಲಾಸ್ ಇರ್ಬೋದು, ಜಾನರ್ಗೆ ಒಂದೇ ಸಿನಿಮಾದಲ್ಲಿ ನೀವು ನೋಡ್ಬೋದು. ಆತರ ಆಗಿ ಸ್ಕ್ರಿಪ್ಟ್ ನ ಬಿಲ್ಡ್ ಮಾಡಿರೋದು. ಇದನ್ನ ಬರೀ ಮಾಸೇ ಇರಲ್ಲ, ಬರೀ ಕ್ಲಾಸೇ ಇರಲ್ಲ, ಎಲ್ಲಾ ತರ ಮಿಕ್ಸ್ಚರ್ ಆಫ್ ಒಬ್ಬೊಬ್ರು ಆಡಿಯನ್ಸ್ ಒಂದೊಂದು ಲೈಕ್ ಮಾಡ್ತಾರೆ. ಆದ್ರೆ ಎಲ್ಲಾ ತರ ಟೈಪ್ ಆಫ್ ಆಡಿಯನ್ಸ್ಗೆ ಈ ಸಿನಿಮಾ ನೋಡಿದ್ರೆ ಅವ್ರು ಇಷ್ಟಪಟ್ಟೆ ಬರ್ತಾರೆ. ಆ ತರ ರೊಮ್ಯಾಂಟಿಕ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಲವ್ ಇರ್ಬೋದು, ಕಾಮಿಡಿ ಇರ್ಬೋದು, ಮಾಸ್, ಎಲ್ಲಾ ತರ ಆಡಿಯನ್ಸ್ ಇದನ್ನ ಇಷ್ಟಪಡ್ತಾರೆ. ಎಲ್ಲಾ ತರ ಎಲಿಮೆಂಟ್ಸ್ ಇದೆ. ಸಾಂಗ್ 2 ಸಾಂಗ್ಸ್ ಇದೆ ಸರ್. ಒಂದು ಥೀಮ್ ಸಾಂಗ್, ಒಂದು ನಾರ್ಮಲ್ ಮಾಂಟೇಜ್ ಸಾಂಗ್ ಬಂದು. ಇದು ಬೇಸಿಕಲಿ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದು ಮಾಮೂಲಿ ಕತೆ ಮೇಲೆ ಹೋಗೋಂತ ಸಿನಿಮಾ. ಲೊಕೇಶನ್ ಎಲ್ಲಿಲ್ಲ, ಬ್ಯಾಂಗ್ಳೂರಲ್ಲೇ ಫುಲ್ ಶೂಟ್ ಆಗಿರೋದು. ಬ್ಯಾಂಗ್ಳೂರ್ ಬೇಸ್ಡ್ ಪೂರ್ತಿ. ಸರ್ ಈಗ ಜಾಕ್ ಮಂಜು ಅವರು ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ. ಅದು ನಮಗೆ ಡಿಸ್ಟ್ರಿಬ್ಯೂಷನ್ ಶಾಲಿನಿ ಆರ್ಟ್ಸ್ ಅಂತ ಅವ್ರ ಹೆಸರು. ಅದರಿಂದ ಅವರು ನಾಳೆ ಸೋಮವಾರ ಹಂಗೆ ನಮ್ಗೆ ರಿಲೀಸ್ ಮಾಡ್ತಾರೆ ಥಿಯೇಟರ್ಸ್ ಯಾವ್ದು ಅಂತ. ಇನ್ನೂ ಅಪ್ಡೇಟ್ಸ್ ಬಂದಿಲ್ಲ, ಯಾಕೆಂದ್ರೆ ಈ ಒಂದು ಪೆಪ್ಪೆ ಎಲ್ಲ ರಿಲೀಸ್ ಆಗಿದೆ ಅಲ್ಲ, ಅದು ಅದ್ರ ಮೂವಿಂಗ್ ನೋಡ್ಕೊಂಡು ನಮ್ಗೆ ಡಿಸೈಡ್ ಮಾಡ್ತಾರೆ. ನಾಳೆಗೆ ಸೋಮವಾರ ಗೊತ್ತಾಗುತ್ತೆ. ಹೀರೋಯಿನ್ ತರ ಸಬ್ಜೆಕ್ಟ್ ಎಲ್ಲ ಇದು. ಫೀಮೇಲ್ ಲೀಡ್ ಅಂತ ಬರ್ತಾರೆ, ಒಬ್ರು ಇದಾರೆ ಫೀಮೇಲ್ ಲೀಡ್. ಆತರ ಮೇಜರ್ ಕ್ಯಾರೆಕ್ಟರ್ ಮೇಲ್ ಲೀಡ್ ಅಂದ್ರೆ ನಾನ್ ಮಾಡ್ತಾ ಇದ್ದೀನಿ ಹೀರೋ ತರ. ಅಂದ್ರೆ ಅವ್ರು ನನ್ಗೂ ಅವ್ರಿಗೂ ಹೀರೋಯಿನ್ ತರ ಕನೆಕ್ಷನ್ ಇರಲ್ಲ, ಎಲ್ಲ ಪಾತ್ರಗಳಾಗಿ ಮೂವ್ ಆಗುತ್ತೆ ಕಥೆಯಲ್ಲಿ. ಸರ್ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಅಂಬೇಡ್ಕರ್ ಬಂದ್ರು ಮಾಡಿ